ಶೆಟ್ರು ಬೊಮ್ಮಾಯಿಗೆ ಬಿಜೆಪಿ ಚುಂಬು, ಒಕ್ಕಲಿಗ ಬ್ರಾಹ್ಮಣರಿಗೆ ತಲಾ 2 ಸ್ಥಾನ, ಅಹಿಂದ ಕಿಲ್ಲ ಕ್ಯಾಬಿನೆಟ್ ದರ್ಜೆ ಮಂತ್ರಿಗಿರಿ. ಮಾಜಿ ಸಿಎಂಗಳಾದ ಜಗದೀಶ್ ಶೆಟ್ಟರ್ ಮತ್ತು ಬಸವರಾಜ ಬೊಮ್ಮಾಯಿ ಅವರು ಗೆದ್ದರೂ ಪ್ರಯೋಜನ ಇಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇವರನ್ನ ಕೇವಲ ನಂಬರ್ಗೆ ಮಾತ್ರ ಇಟ್ಕೊಂಡಿರೋ ಕೇಂದ್ರ ಬಿಜೆಪಿ ನಾಯಕರು ಇವರಿಗೆ ಕೇಂದ್ರದಲ್ಲಿ ಯಾವುದೇ ಮಂತ್ರಿ ಸ್ಥಾನ ಕೊಡದೆ ಊಟದಲ್ಲಿ ಉಪ್ಪಿನಕಾಯಿ ತರ ಬಳಸಿಕೊಳ್ತಿದ್ದಾರೆ. ಅಷ್ಟೇ ಅಲ್ಲ, ಕೇಂದ್ರದಲ್ಲಿ ಲಿಂಗಾಯತರಿಗೆ ಕ್ಯಾಬಿನೆಟ್ ದರ್ಜೆಯ ಮಂತ್ರಿಗಿರಿಯನ್ನ ಕೊಟ್ಟಿಲ್ಲ. ಕರ್ನಾಟಕದ ದಲಿತರು, ಹಿಂದುಳಿದ ಸಮುದಾಯಗಳನ್ನಂತೂ ಕೇಂದ್ರ ಬಿಜೆಪಿ ನಾಯಕರು ಲೆಕ್ಕಕ್ಕೆ ಇಟ್ಕೊಂಡಿಲ್ಲ. ಹಾಗಾದ್ರೆ ಕೇಂದ್ರ ಬಿಜೆಪಿ ನಾಯಕರ ಕಿಚಡಿ ಸರ್ಕಾರದ ಬಗ್ಗೆ ರಾಜ್ಯ ಕಾಂಗ್ರೆಸ್ ಮಾಡಿರೋ ಟೀಕಾ ಪ್ರಹಾರ ಹೇಗಿದೆ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಕರ್ನಾಟಕದ ಒಟ್ಟು 5 ಕೇಂದ್ರ ಸಂಪುಟದಲ್ಲಿ ಸಚಿವ ಸ್ಥಾನ ಸಿಕ್ಕಿದೆ. ನಿರ್ಮಲಾ ಸೀತಾರಾಮನ್, ಪ್ರಹ್ಲಾದ್ ಜೋಶಿ ಮತ್ತು ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಕ್ಯಾಬಿನೆಟ್ ದರ್ಜೆ ಮಂತ್ರಿ ಸ್ಥಾನ ಸಿಕ್ಕಿದ್ರೆ, ವಿ ಸೋಮಣ್ಣ ಮತ್ತು ಶೋಭಾ ಕರಂದ್ಲಾಜೆ ಅವರಿಗೆ ರಾಜ್ಯ ಖಾತೆ ಸಚಿವ ಸ್ಥಾನ ಸಿಕ್ಕಿದೆ. ಆ ಮೂಲಕ ಹಳೆ ಮೈಸೂರು ಭಾಗಕ್ಕೆ ಹೆಚ್ಚು ಪ್ರಾತಿನಿಧ್ಯ ಸಿಕ್ಕಿದೆ. ಕುಮಾರಸ್ವಾಮಿ ಅವರು ಮಂಡ್ಯ, ಶೋಭಾ ಕರಂದ್ಲಾಜೆ ಬೆಂಗಳೂರು ಉತ್ತರ ಮತ್ತು ಸೋಮಣ್ಣ ತುಮಕೂರು ಪ್ರತಿನಿಧಿಯಾಗಿದ್ದಾರೆ. ಮತ್ತೆ ಪ್ರಹ್ಲಾದ್ ಜೋಶಿ ಉತ್ತರ ಕರ್ನಾಟಕದ ಏಕೈಕ ಸಂಸದರಾಗಿದ್ದಾರೆ. ಈ ಭಾಗಗಳಲ್ಲಿ ಬಿಜೆಪಿ ನೀರಸ ಪ್ರದರ್ಶನವೇ ಇದಕ್ಕೆ ಕಾರಣ. ಕರಾವಳಿ ಭಾಗದಿಂದ ಕೇಸರಿ ಪಕ್ಷದ ಸದಸ್ಯರು ಗೆದ್ದಿದ್ರು, ಅವರೆಲ್ಲ ಮೊದಲ ಬಾರಿಗೆ ಸಂಸದರಾಗಿದ್ದು ಅವರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ. ಇನ್ನು ಕೇಂದ್ರ ಬಿಜೆಪಿ ನಾಯಕರು ಅದ್ಯಾವ ಆಧಾರದ ಮೇಲೆ ಸಚಿವ ಸ್ಥಾನಗಳನ್ನ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಯಾಕಂದ್ರೆ ಜಾತಿ ಸಮೀಕರಣವನ್ನ ಮುರಿದು 2 ಬ್ರಾಹ್ಮಣರು, 2 ಒಕ್ಕಲಿಗರು ಮತ್ತು ಒಬ್ಬ ಲಿಂಗಾಯತ ಸಂಸದರನ್ನ ಮೋದಿ ಮಂತ್ರಿಮಂಡಲಕ್ಕೆ ಸೇರಿಸಿಕೊಳ್ಳಲಾಗಿದೆ. ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ರಾಜ್ಯ ಕಾಂಗ್ರೆಸ್, ಕೇಂದ್ರ ಸಚಿವ ಸಂಪುಟ ರಚಿಸಿರುವ ಬಿಜೆಪಿ ರಾಜ್ಯದ ಲಿಂಗಾಯತ, ಹಿಂದುಳಿದ ವರ್ಗ ಹಾಗೂ ದಲಿತರಿಗೆ ಮತ್ತೊಮ್ಮೆ ಖಾಲಿ ಚುಂಬು ಕೊಟ್ಟಿದೆ. ದಲಿತರಿಗೆ ಮಂತ್ರಿಗಿರಿ ಇಲ್ಲ, ಹಿಂದುಳಿದ ವರ್ಗದವರಿಗೆ ಮಂತ್ರಿಗಿರಿ ಇಲ್ಲ, ಲಿಂಗಾಯತರಿಗೆ ರಾಜ್ಯ ಖಾತೆ ಬಿಟ್ಟರೆ ಕ್ಯಾಬಿನೆಟ್ ದರ್ಜೆಯ ಮಂತ್ರಿಗಿರಿ ಇಲ್ಲ. ಮಾಜಿ ಮುಖ್ಯಮಂತ್ರಿಯಾಗಿರುವ ಬಸವರಾಜ ಬೊಮ್ಮಾಯಿ ಅವರಿಗೆ ಕೇಂದ್ರ ಸಚಿವ ಸ್ಥಾನ ಗಗನ ಕುಸುಮವಾಗಿದೆ. ಲಿಂಗಾಯತರು, ದಲಿತರು, ಹಿಂದುಳಿದವರನ್ನ 2ನೇ ದರ್ಜೆಯ ನಾಗರಿಕರಂತೆ ನಡೆಸಿಕೊಳ್ಳುತ್ತಿದೆ ಬಿಜೆಪಿ ಅಂತೇಳಿ ಟ್ವೀಟ್ ಮಾಡಿ ಆಕ್ರೋಶ ಹೊರಹಾಕಿದೆ. ಇಷ್ಟಕ್ಕೆ ನಿಲ್ಲದ ರಾಜ್ಯ ಕಾಂಗ್ರೆಸ್ ಮತ್ತೊಂದು ಟ್ವೀಟ್ ಮಾಡಿ, ಬಿಜೆಪಿಗರು ಈ ಹಿಂದೆ ಬೇರೆಯವರಿಗೆ ತುಕಡೆ ಗ್ಯಾಂಗ್ ಎನ್ನುತ್ತಿದ್ರು, ಆದ್ರೀಗ ಕೇಂದ್ರ ಸರ್ಕಾರವೇ ತುಕಡೆ ಗ್ಯಾಂಗ್ ನ ಸರ್ಕಾರವಾಗಿದೆ. ಕೇಂದ್ರ ಸಂಪುಟದಲ್ಲಿ ಬಹುಪಾಲು ಕ್ಯಾಬಿನೆಟ್ ಸಚಿವ ಸ್ಥಾನವನ್ನ ಬಿಜೆಪಿಯೇ ಉಳಿಸಿಕೊಂಡು ಸರ್ಕಾರ ರಚಿಸಲು ನೆರವಾಗಿರುವ ಎನ್ಡಿಎ ಮಿತ್ರ ಪಕ್ಷಗಳಿಗೆ ಸೀಡ್ಲೆಸ್ ಕಡಲೆಕಾಯಿಯಂತೆ ಕೇವಲ 11 ಸಚಿವ ಸ್ಥಾನಗಳನ್ನ ಕೊಟ್ಟಿರುವ ಬಿಜೆಪಿ ಮೈತ್ರಿ ಧರ್ಮಕ್ಕೆ ತಿಲಾಂಜಲಿ ಇಟ್ಟಿದೆ. ಈಗಾಗಲೇ ಎನ್ಸಿಪಿ ಬಂಡಾಯದ ಬಾವುಟ ಹಾರಿಸಿದೆ. ಮುಂದೆ ಹಲವರ ಬಾವುಟ ಸೇರಲಿವೆ. ತುಕಡೆ ಸರ್ಕಾರ ಸದ್ಯದಲ್ಲೇ ತುಕಡೆಯಾಗುವ ಸಾಧ್ಯತೆ ಇದೆ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿ ಕುಟುಕಿದೆ. ಹಾಗಾದ್ರೆ ಕರ್ನಾಟಕದ ಲಿಂಗಾಯತರಿಗೆ ಕೇಂದ್ರ ಸರ್ಕಾರದಲ್ಲಿ ಅದೇಕೆ ಕ್ಯಾಬಿನೆಟ್ ದರ್ಜೆ ಸಚಿವ ಸ್ಥಾನ ಸಿಕ್ಕಿಲ್ಲ? ದಲಿತರು, ಹಿಂದುಳಿದವರಿಗೆ ಮೋದಿ ಸಂಪುಟದಲ್ಲಿ ಜಾಗನೇ ಇಲ್ವಾ? ಬಿಜೆಪಿಯ 2 ಮಾಜಿ ಸಿಎಂಗಳಾದ ಜಗದೀಶ್ ಶೆಟ್ಟರ್ ಮತ್ತು ಬಸವರಾಜ ಬೊಮ್ಮಾಯಿ ಇಬ್ಬರಿಗೂ ಖಾಲಿ ಚುಂಬು ಕೊಟ್ಟು ಕೂರಿಸಿರೋದ್ರ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.